ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ರುಚಿಯಾಗಿರುವಂತಹ ಬದನೆಕಾಯಿ ಹೆಣ್ಗಾಯಿ ರೆಸಿಪಿನ ಮಾಡಿದ್ದೀನಿ. ತುಂಬಾ ಅದ್ಭುತವಾಗಿದೆ. ಹಾಗೆ ರೊಟ್ಟಿ, ಅನ್ನ, ಕುಷ್ಕ ಯಾವುದಕ್ಕಾದರೂ ತಿನ್ಬೋದು. ಅಷ್ಟು ಸಖತ್ತಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 8ರಿಂದ 9 ದುಂಡು ಮುಳುಗಾಯನ್ನು ತೊಗೊಂಡಿದ್ದೀನಿ. ಇದನ್ನು ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು 4 ಭಾಗ ಮಾಡ್ಕೋಬೇಕು. ಅಂದರೆ 2 ಸೈಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ನಿಮಗೆ ಯಾವ ರೀತಿ ಕಟ್ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಕೆಳಗಡೆ ಬಿಡ್ಕೋಬೇಕು. ಇದಕ್ಕೆ ನಾವು ಮಸಾಲೆ ಹಾಕ್ಕೊಳ್ಳೋದಕ್ಕೆ ಸರಿ ಆಗುತ್ತೆ. ಇವಾಗ ನಾವು ಈ ಸೈಡಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಹಿಡ್ಕೋಬೇಕು. ಏಕೆಂದರೆ ಬದನೆಕಾಯಿ ಕಪ್ಪಾಗಬಾರ್ದು. ಈ ರೀತಿ ನೀರೊಳಗೆ ಹಾಕ್ಕೊಳೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ. ಹಾಗಾಗಿ ನಾನು ಬದನೆಕಾಯಿನ ಕಟ್ ಮಾಡಿದ ತಕ್ಷಣ ನೀರೊಳಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಎಲ್ಲದನ್ನು ಕಟ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನ ಹಾಕ್ಕೊಳ್ಳೋಣ. ಪುಡಿ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಬೇಗ ಕಪ್ಪಾಗಲ್ಲ, ಹಾಗೆ ಫ್ರೆಶ್ ಆಗೇ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ತಗೊಂಡು ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಬೀಜ ಕಡಲೆಕಾಯಿನ ತಗೊತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿ ಫ್ರೈ ಮಾಡ್ಕೊಂಡಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳಾದರೂ ತೊಗೋಬೋದು, ಕಪ್ಪೆಳ್ಳಾದರೂ ತೊಗೋಬೋದು. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಂಚು ಬಿಸಿ ಇರೋದ್ರಿಂದ ಬೇಗನೆ ಬಿಸಿ ಆಗುತ್ತೆ, ಜಾಸ್ತಿ ಕಪ್ ಮಾಡೋದು ಬೇಡ. ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಾದಮೇಲೆ ಇದನ್ನು ಕೂಡ ಅದರೊಳಗೇ ಹಾಕ್ಕೊಳ್ಳಿ. ನಂತರ ಇದಕ್ಕೆ 2-3 ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ 3 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು 20 ಎಸ್ಲು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ಲೇವರ್ ಬಿಡ್ಕೊಂಡು ಗರಿ ಅನ್ಬೇಕು ಮೆಣಸಿನ್ಕಾಯಿ, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಂಡಾಗಿದೆ. ನಂತರ ಇದಕ್ಕೆ ಒಂದು ಚಿಕ್ಕ ಬಟ್ಲಾಗೋಷ್ಟು ತೆಂಗಿನಕಾಯಿ ಹಸಿದು, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅಷ್ಟೇ, ಜಾಸ್ತಿ ಏನು ಫ್ರೈ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಇದನ್ನು ಕೂಡ ಫ್ರೈ ಮಾಡಿಕೊಂಡು ಸೈಡಿಗೆ ಇಡ್ಕೋಬೇಕು. ನಂತರ ಇದೆಲ್ಲ ಕಂಪ್ಲೀಟ್ಲಿ ತಣ್ಣಗಾಗಬೇಕು. ನೋಡಿ, ಇದೆಲ್ಲ ಇವಾಗ ತಣ್ಣಗಾಗಿದೆ. ಇದಕ್ಕೆ ನಾವು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಗೆ 1 ಹಿಡಿ ಆಗುವಷ್ಟು ಸಾಂಬಾರು ಸೊಪ್ಪು, 1 ಟೊಮೊಟೊನ ತೊಗೊತಿದ್ದೀನಿ, ಹುಳಿ ಟೊಮೊಟೊ, ಹಾಗೆ ಅರ್ಧ ಈರುಳ್ಳಿ. ಇದನ್ನು ನಾವು ಇವಾಗ ನೀಟಾಗಿ ರುಬ್ಕೋಬೇಕು. ನಾನಿವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ತಣ್ಣಗಾಗಿರೋದನ್ನು ಮಸಾಲೆ ಎಲ್ಲ ರುಬ್ಕೊಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ಈ ಮೆಣಸಿನ್ಕಾಯಿ ಎಲ್ಲ ಗರಿ ಎನ್ನುತ್ತಲ್ಲ, ಬೇಗ ಸಾಫ್ಟಾಗಿ ನುಣ್ಣಗೆ ರುಬ್ಕೊಳ್ಳುತ್ತೆ. ನಾವು ಬಿಸಿದ್ದಾಗಲೇ ಹಾಕ್ಕೋಬಾರ್ದು, ನುಣ್ಣಗಾಗೋದಿಲ್ಲ. ಇವಾಗ ಸ್ವಲ್ಪ ಅಂದರೆ ಸ್ವಲ್ಪನೇ ನೀರು ಹಾಕ್ಕೋಬೇಕು, ಜಾಸ್ತಿ ತೆಳ್ಳಗಿರಬಾರ್ದು ಮಸಾಲೆ. ನೋಡಿ, ಈ ರೀತಿ ಗಟ್ಟಿ ಇರಬೇಕು. ನಾನು ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡು ನೆಕ್ಸ್ಟು ನಾವು ನೆನೆಸಿಟ್ಟಿರೋಂತಹ ಬದನೆಕಾಯಿಗೆ ಮಸಾಲೆ ಅಂದರೆ 4 ಭಾಗ ಮಾಡಿದ್ದೀವಲ್ಲ, ಅದರೊಳಗಡೆ ನೀಟಾಗಿ ಮಸಾಲೆನ ತುಂಬ್ಕೋಬೇಕು. ಫಸ್ಟು ಒಂದು ಸಲ ನೀಟಾಗಿ ಎಲ್ಲ ಸೈಡು ತುಂಬ್ಕೋಬೇಕು. ಆವಾಗೇ ಮುಳುಗಾಯಿಗೆ ಬದನೆಕಾಯಿಗೆ ಮಸಾಲೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ಕೊಳ್ಳುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಎಲ್ಲ ಬದನೆಕಾಯಿಗಳಿಗೂ ನೀವು ಹಚ್ಕೊಂಡು 1-2 ನಿಮಿಷ ನೀಟಾಗಿ ಹೊಂದ್ಕೊಳ್ಳೋದಕ್ಕೆ ಬಿಡಬೇಕು. ಇವಾಗ ನಾನು ನೋಡಿ ಎಲ್ಲ ಬದನೆಕಾಯಿಗೂ ಮಸಾಲೆ ಹಚ್ಚಿ ಇಟ್ಟಿದ್ದೀನಿ. ನಂತರ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲಿನ ತಗೊಳ್ಳಿ. ಬಾಣಲಿಗೆ ಬದನೆಕಾಯಿ ಎಣ್ಗಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಹಾಗಾಗಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಗೆ ಅರ್ಧ ಈರುಳ್ಳಿನ ಉದ್ದುದ್ದಾಗೆ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಂದು 20 ಎಸ್ಲು ಕರಿಬೇವನ್ನ ಹಾಕ್ಕೊಳ್ಳಿ. ಕರಿಬೇವು ಎಷ್ಟು ಹಾಕ್ಕೊತೀವೋ ಫ್ಲೇವರ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಆದ ನಂತರ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಾವು ಮುಳುಗಾಯಿಗೆ ಮಸಾಲೆ ಹಚ್ಚಿಟ್ಟಿದ್ವಲ್ಲ, ಅದನ್ನು ಕೂಡ ನೀಟಾಗಿ ಸ್ವಲ್ಪ ಗ್ಯಾಸ್ನ ಕಮ್ಮಿ ಉರಿಲಿ ಬಿಡ್ಕೊಂಡು ಒಂದೊಂದೇ ಬದನೆಕಾಯಿನ ಈ ರೀತಿ ಹಾಕ್ಕೊಳ್ಳಿ. ನಾವು ಫಸ್ಟಲ್ಲೇ ಈ ರೀತಿ ಫ್ರೈ ಮಾಡ್ಕೊಳೋದ್ರಿಂದ ಹಸಿ ಸ್ಮೆಲ್ಲು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಇವಾಗ ಚೆನ್ನಾಗಿ 1-2 ಸಲ ತಿರುಗಿಸ್ಕೊಳ್ಳಿ. ಆ ಎಣ್ಣೆ ಎಲ್ಲ ಬದನೆಕಾಯಿಗೆ ಅಂಟ್ಕೋಬೇಕು. ಆವಾಗ ಬದನೆಕಾಯಿ ಬೇಗ ಸಾಫ್ಟಾಗಿ ಬೇಯೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ನಾನು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು 1-2ರಿಂದ 3 ನಿಮಿಷ ಎಣ್ಣೆಯಲ್ಲೇ ಬೇಯಬೇಕು. ಆ ರೀತಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ. ಒಂದು 40% ಆಲ್ರೆಡಿ ಬೆಂದಿದೆ.
ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ರುಬ್ಬಿಟ್ಟಿರೋಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಬಾಣಲಿ ಒಳಗೆ ಹಾಕ್ಕೊಳ್ಳಿ. ಇದಕ್ಕಿನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಏಕೆಂದರೆ ಜಾಸ್ತಿ ಗಟ್ಟಿ ಆಗುತ್ತೆ. ಹಾಗಾಗಿ ಇವಾಗ ನಾವು ಇದ್ರ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಂದರೆ ಅರ್ಧ ಸ್ಪೂನ್ ಆಗುವಷ್ಟು ಹಚ್ ಖಾರದ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಕೆಂದರೆ ಖಾರ ಅಷ್ಟು ಆಗೋದಿಲ್ಲ, ಏಕೆಂದರೆ ನಾವು ಮಸಾಲೆ ಜಾಸ್ತಿ ಹಾಕ್ಕೊಳೋದ್ರಿಂದ, ಖಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ಈಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಫೈನಾಗಿ ಎಲ್ಲ ಮಸಾಲೆನೂ ನೀಟಾಗಿ ಮುಳ್ಕೋಬೇಕು, ಮುಳುಗಾಯಿ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ. ಜಾಸ್ತಿ ಉರಿ ಕೊಟ್ಬಿಟ್ರೆ ಒತ್ತಿಬಿಡುತ್ತೆ. ಹಾಗಾಗಿ ಇವಾಗ ಒಂದು 3 ನಿಮಿಷ ಆಗಿದೆ. ಮತ್ತೆ ಚೆನ್ನಾಗಿ ಒಂದ್ಸಲ ತಿರುಗಿಸ್ಕೊಂಡ್ಬಿಡ್ತೀನಿ, ಏಕೆಂದರೆ ತಳ ಹಿಡಿದ್ಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ರೀತಿ ತಿರುಗಿಸ್ಕೊಂಡು ನಾನು ಮತ್ತೆ 1 ನಿಮಿಷ ಈ ರೀತಿ ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ. ಜಾಸ್ತಿ ಬೇಯಿಸ್ತಾನೆ ಇದ್ದರೆ ಈ ರೀತಿ ತಿರುಗಿಸ್ತಾ ಇರಬೇಕು, ಏಕೆಂದರೆ ಇಲ್ಲಾಂದರೆ ಒಂದೇ ಕಡೆನೇ ಬೆಂದ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಈಗ ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ನೋಡಿ ಕಂಪ್ಲೀಟಾಗಿ ಮಸಾಲೆ ಎಲ್ಲ ಡ್ರೈ ಆಗಿದೆ, ಹಾಗೆ ಮುಳುಗಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಅಷ್ಟು ಸಖತ್ತಾಗಿ ಕಾಣ್ತಾ ಇದೆ, ನೋಡ್ತಿರ್ಬೋದು. ಸಾಫ್ಟಾಗಿ ಬೆಂದಿದೆ. ಚಪಾತಿ, ನಾವು ರೊಟ್ಟಿಗಂತೂ ಮಾಡಿಸಿದ ಕಾಂಬಿನೇಷನ್ ಅಂತ ಹೇಳ್ಬೋದು. ಫೈನಲ್ಲಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ಸೊಪ್ಪು ಫ್ಲೇವರ್ಗೇ ಸಖತ್ತಾಗಿರುತ್ತೆ. ಎಣ್ಗಾಯಿ ಬದನೆಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಅಷ್ಟು ಫೇವ್ರೆಟ್ಟು. ಟೇಸ್ಟಿಯಾಗಿ ಮಾಡಿಕೊಟ್ರಂತೂ ಒಂದು ರೊಟ್ಟಿ ತಿನ್ನೋ ಬದಲು 2 ರೊಟ್ಟಿನ ತಿಂತಾರೆ, ಅಷ್ಟು ಸಖತ್ತಾಗಿರುತ್ತೆ. ಇವಾಗ ಚೆನ್ನಾಗಿ ತಿರುಗಿಸಾದ್ಮೇಲೆ ಕಂಪ್ಲೀಟ್ಲಿ ಗ್ಯಾಸ್ನ ಆಫ್ ಮಾಡಿ. ಜಾಸ್ತಿ ಬೇಯಿಸಿದ್ರೆ ಬದನೆಕಾಯಿ ಚೆನ್ನಾಗಿರೋದಿಲ್ಲ, ಬೆಂದ್ಬಿಡುತ್ತೆ ಜಾಸ್ತಿ. ಇವಾಗ ನೋಡ್ತಿರ್ಬೋದು ಕಲರೆಲ್ಲ ಎಷ್ಟು ಚೇಂಜ್ ಆಗಿ ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ಬಿಸಿ ಬಿಸಿ ಚಪಾತಿಗೆ ಅಥವಾ ರೊಟ್ಟಿಗೆ, ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. 1 ರೊಟ್ಟಿ ತಿನ್ನೋ ಬದಲು 2 ರೊಟ್ಟಿನ ತಿಂತಾರೆ, ಅಷ್ಟು ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಅಷ್ಟು ಸಾಫ್ಟಾಗಿ ಬೆಂದಿದೆ. ನೋಡ್ತಿರ್ಬೋದು ಇವಾಗ ಮುಳುಗಾಯಿ ಎಷ್ಟು ಸಖತ್ತಾಗಿ ಬೆಂದಿದೆ ಅಂತ. ನೀವು ಕೂಡ ಇದೇ ರೀತಿ ಬದನೆಕಾಯಿ ಎಣ್ಗಾಯಿನ ಮಾಡ್ಕೊಳ್ತೀನಿ, ತುಂಬಾ ರುಚಿಯಾಗಿರುತ್ತೆ. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.